ಇವತ್ತಿನ ವಾಕ್ಯ ಧರ್ಮೋಪದೇಶ ಕಾಂಡ 2:7. ಧರ್ಮೋಪದೇಶ ಕಾಂಡ 2:7. ಬುಕ್ ಆಫ್ ಡೆಟ್ರಾನಮಿ ಚಾಪ್ಟರ್ 2 ವರ್ಸ್ 7. ನೀವು ಕೈ ಹಾಕಿದ ಎಲ್ಲಾ ಕೆಲಸಗಳನ್ನು ನಿಮ್ಮ ದೇವರಾದ ಯೆಹೋವನು ಸಫಲಪಡಿಸಿದಾನಲ್ಲ. ಈ ದೊಡ್ಡ ಅರಣ್ಯದಲ್ಲಿ ನೀವು ಸಂಚರಿಸುತ್ತಿರುವಾಗೆಲ್ಲ ಆತನು ನಿಮ್ಮ ಪ್ರಾರಂಭಿಸುತ್ತಾ ಬಂದನು. ಈ 40 ವರ್ಷ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇದ್ದದರಿಂದ ನಿಮಗೆ ಏನೂ ಕಡಿಮೆಯಾಗಲಿಲ್ಲ ಎಂದು ಹೇಳಿದನು. ಇಲ್ಲಿ ದೇವರು ಮಾತನಾಡ್ತಾ ಇರೋದು ಇಸ್ರಾಯೇಲ್ ಜನರಿಗೆ, ನೀವು ಕೈ ಹಾಕಿದ ಎಲ್ಲ ಕೆಲಸಗಳನ್ನು ನೀವು ದೇವರಾದ ಯೆಹೋವನು ಸಫಲಪಡಿಸಿದಾನಲ್ಲ. ಹೌದು, ನಿಜವಾಗ್ಲೂ ದೇವರು ನಾನು ಏನೇನು ಅನ್ಕೊಂಡಿದ್ದೀನಿ, ನಾನು ಏನೇನು ಕೆಲಸ ಮಾಡಬೇಕು, ಏನೇನು ಸೇವೆ ಮಾಡಬೇಕು, ಯಾವ ಥರ ಒಂದು ಕುಟುಂಬ ಕಟ್ಟಬೇಕು, ಈ ಒಂದು 40 ವರ್ಷದಲ್ಲಿ ದೇವರು ನನಗೆ ತುಂಬಾನೇ ಅದ್ಭುತವಾಗಿ ನಡೆಸಿದ್ದಾರೆ. ಏನೋ ಒಂದು ಥಿಂಗ್ಸ್ ನನ್ನ ಮನೆಯಲ್ಲಿ ವಸ್ತು ತಗೋಬೇಕಾದ್ರೂ ಕೂಡ ದೇವರು ಎಲ್ಲವನ್ನು ಮಾಡಿದ್ದಾರೆ, ಎಲ್ಲವನ್ನು ನನಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ದೇವರೊಂದು ದೊಡ್ಡ ಆಶೀರ್ವಾದ. ಯಾರು ಸಹಾಯ ಇಲ್ಲದೆ ಇದು ನಾನು ನನ್ನ ಮನೆಯವರು, ನನ್ನ ಹಸ್ಬೆಂಡು ಕೂಡಿ ಕಟ್ಟಿರುವಂಥ ಒಂದು ನನ್ನ ಕುಟುಂಬ. ದೇವರ ಸಹಾಯ, ದೇವರ ಕೃಪೆ ಮಾತ್ರ ಇದು ಇಲ್ಲಿವರೆಗೆ ನಾವು ಬಂದಿರೋದು. ಇದರಲ್ಲಿ ಯಾರು ಮನುಷ್ಯರ ಸಹಾಯ ಇಲ್ಲ. ನಾವು ಏನೇನು ಕೈ ಹಚ್ಚಿದ್ವಿ ಅದಕ್ಕೆಲ್ಲ ದೇವರು ನಮಗೆ ಸಫಲ ಮಾಡಿದ್ದಾರೆ, ಜಯವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಲಾಸ್ಟ್ ಕೊನೆ ವಚನ, ನಿಮ್ಮ ಸಂಗಡ ಇದ್ದುದರಿಂದ ನಿಮಗೆ ಏನೂ ಕಡಿಮೆಯಾಗಲಿಲ್ಲ ಎಂದು ಹೇಳಿದನು. ದೇವರು ನಮ್ಮ ಜೊತೆಲಿ ಇರುವವರೆಗೆ ನಮಗೆ ಯಾವುದಕ್ಕೂ ಕಡಿಮೆ ಆಗಿಲ್ಲ. ನಿಜವಾಗ್ಲೂ ನಮ್ಮದು ಮದುವೆಯಾಗಿ 14 ಇಯರ್ಸ್ ಆಯಿತು. ನನಗೆ ಕನ್ನಡ ಅಷ್ಟು ಸರಿಯಾಗಿ ಬರಲ್ಲ, ದೇವ್ರ ಕೃಪೆ ನಾನು ಇಷ್ಟು ಮಾತಾಡ್ತಾ ಇರೋದು, ದೇವ್ರ ವರ ನನಗೆ ಕನ್ನಡ. 14 ಇಯರ್ಸ್ ನಮ್ಮ ಮದುವೆ ಲೈಫ್ದಲ್ಲಿ ನಿಜವಾಗ್ಲೂ ದೇವ್ರು ನಮಗೆ ಏನೂ ಕಡಿಮೆ ಮಾಡಿಲ್ಲ. ನಾವು ಹಿಂದೆ ತಿರುಗಿ ನೋಡಬೇಕಾದ್ರೆ ಎಂಥ ಪರಿಸ್ಥಿತಿಯಲ್ಲಿ, ಎಂಥ ಒಂದು ಕಂಡೀಷನ್ ನಮ್ದಿತ್ತು. ಅದು ನೆನೆಸ್ಕೊಂಡ್ರೆ ಇವಾಗ ನಮಗೆ ಒಂಥರ ಡ್ರೀಮ್ ಥರ ಅನಿಸ್ಬಿಡುತ್ತೆ. ಅದು ಮುಂದೆಲ್ಲ ನಂದು ಯೂಟ್ಯೂಬ್ದಲ್ಲಿ ಬರುತ್ತೆ. ಆದರೆ ದೇವರು ನಮ್ಮ ಜೊತೆಲಿ ಇರುವಾಗ ನಮ್ಗೆ ಯಾವುದಕ್ಕೂ ಕಡಿಮೆ ಆಗಿಲ್ಲ. ನನ್ನ ಕಷ್ಟಗಳನ್ನು ನೆನೆಸ್ಕೊಂಡು ಬೇಜಾರು ಮಾಡ್ಕೋತೀನಿ. ಕಷ್ಟಗಳು ಬಂದೇ ಬರುತ್ತೆ. ನಮ್ಮ ಕ್ರೈಸ್ತರಿಗೆ ಕಷ್ಟ ಇಲ್ಲದೆ ಜೀವನನೇ ಇಲ್ಲ ಅಲ್ವಾ, ಶೋಧನೆಗಳು ಬಂದೇ ಬರುತ್ತೆ. ಆದರೆ ನಾನು ಹಿಂದೆ ತಿರುಗಿ ನನ್ನ 14 ಇಯರ್ಸ್ ಲೈಫ್, ನನ್ನ ಮ್ಯಾರಿಡ್ ಲೈಫ್ ನಾನು ನೋಡುವಾಗ ದೇವರು ನನಗೆ ಎದಕ್ಕೂ ಕಡಿಮೆ ಮಾಡಿಲ್ಲ. ಸ್ಟೆಪ್ ಬೈ ಸ್ಟೆಪ್ ನಾನು ಮೇಲೇನೇ ಬರ್ತಾ ಇರ್ತೀನಿ ಹೊರತು ನಾನು ಕೆಳಗಡೆ ಹೋಗೋದೂ ಇಲ್ಲ. ಯಾಕಂದರೆ ದೇವ್ರ ಕೃಪೆ, ಆತನು ನನಗೆ ಏನೂ ಕಡಿಮೆ ಮಾಡಿಲ್ಲ, ಮುಂದೂ ಮಾಡುವುದಿಲ್ಲ. ದೇವರು ನನ್ನ ಸಂಗಡಿದ್ದಾರೆ. ದೇವರಿಗೆ ಸ್ತೋತ್ರ, ದೇವರಿಗೆ ಮಹಿಮೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ.